ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಸ್ವಾಗತಗಳು. ಕೀರ್ತನೆಗಳು 117ನೇ ಅಧ್ಯಾಯ. ಈ ಸಂದೇಶದ ತಲೆಬರಹ ಭೂಲೋಕವೆಲ್ಲ ಯೆಹೋವನನ್ನು ಕೊಂಡಾಡಬೇಕು ಎಂದು ಹೇಳುತ್ತದೆ. ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು. ಯಾಹೋವಿಗೆ ಸ್ತೋತ್ರ ಎಂದು. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ ಎಂದು. ಯೇಸು ಕ್ರಿಸ್ತನು ಯೆಹೋವ ದೇವರು ಈ ಲೋಕದಲ್ಲಿ ಸೃಷ್ಟಿಸಿರ್ಲಿಕ್ಕಿರುವಂಥ ಇಡೀ ಮಾನವ ಕುಲ, ಭೂಮಿಯ ಮೇಲೆ ಏನೇನಿದೆ, ಯಾರ್ಯಾರಿದ್ದಾರೆ ಎಲ್ಲವೂ ಸ್ತುತಿಸಬೇಕು ಎಂದು ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಸರ್ವ ಜನಾಂಗ ಅಂದರೆ ಒಬ್ಬರೂ ಬಿಡದ ಹಾಗೆ ಎಲ್ಲರೂ ಆತನನ್ನು ಸ್ತುತಿಸಬೇಕು ಎಂದು. ಪ್ರಕಟಣೆಗಳು 5ನೇ ಅಧ್ಯಾಯ ವಚನ 9b ಭಾಗದಲ್ಲಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡಾಡಿರಿ ಎಂದು. ದೇವರಿಗಾಗಿ ಸಕಲ ಕುಲ, ಭಾಷೆ, ಜನಾಂಗಗಳವರು ದೇವರನ್ನು ಸ್ತುತಿಸಬೇಕು ಎಂದು ದೇವರ ವಾಕ್ಯ ನಮಗೆ ತಿಳಿಸುವುದಾಗಿದೆ. ಮತ್ತು ಕೀರ್ತನೆಗಳು 48ನೇ ಅಧ್ಯಾಯ ವಚನಗಳು 11ರಿಂದ ನಾವು ನೋಡ್ತೇವೆ. ಪ್ರಭುಗಳು 11ನೇ ವಚನದಿಂದ ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವದೇಶಾಧಿಪತಿಗಳು, ಪ್ರಾಯಸ್ಥರು, ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ ಎಂದು. ಇದು ಮಾನವ ಕುಲಕ್ಕೆ ದೇವರು ಕೊಟ್ಟಿರಲಿಕ್ಕಿರುವಂಥ ಸಂದೇಶವಾಗಿದೆ. ಎಲ್ಲರೂ ಆತನನ್ನು ಸ್ತುತಿಸಬೇಕು, ಎಲ್ಲರೂ ಆತನನ್ನು ಘನಪಡಿಸಬೇಕು, ಎಲ್ಲರೂ ಆತನನ್ನು ಆರಾಧಿಸಬೇಕು. ಏಕೆಂದರೆ ಆತನು ಮಹೋನ್ನತನಾಗಿದ್ದಾನೆ, ಆತನು ಈ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾಗಿದ್ದಾನೆ, ಘನಮಾನಗಳಿಗೆ ಯೋಗ್ಯನಾಗಿದ್ದಾನೆ. ಆತನು ಉನ್ನತನಾಗಿದ್ದಾನೆ, ಉನ್ನತ ಸ್ಥಳದಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ, ಉನ್ನತೋನ್ನತದಲ್ಲಿ ಆತನು ಇರುವಾತನಾಗಿದ್ದಾನೆ. ಆದ್ದರಿಂದ ಆತನ ಮುಂದೆ ನಾವು ಅಣುಕಣ ತೃಣದಷ್ಟು ಚಿಕ್ಕವರು, ನಾವು ಧೂಳಿಗೆ ಸಮಾನರು, ನಾವು ಸೆಣಬಿನ ಗುಂಜಿಗೆ ಸಮಾನರು, ನಾವು ಹೊಗೆಗೆ ಸಮಾನರು. ನಾವು ಈ ಲೋಕದಲ್ಲಿ ಈ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಗಿ ಬಿಡುವವರಾಗಿರುವುದರಿಂದ, ದೇವರು ಮಹೋನ್ನತನಾಗಿರುವುದರಿಂದ ಆತನನ್ನು ನಾವು ಸ್ತುತಿಸಬೇಕು ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುತ್ತದೆ. ಮತ್ತು ಆತನು ಸೃಷ್ಟಿಸಿದ ಸೃಷ್ಟಿ ಎಲ್ಲವೂ ಕೂಡ ಆತನನ್ನು ಸ್ತುತಿಸಬೇಕು ಎಂದು ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ, ಆಕಾಶಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ, ಆಕಾಶಮಂಡಲದಿಂದ ದೇವರನ್ನು ಸ್ತುತಿ ಉಂಟಾಗಲಿ. ಆಕಾಶಮಂಡಲದಲ್ಲಿ ಯಾರ್ಯಾರಿದ್ದಾರೆ ಅವರಿಂದ ಸ್ತುತಿ ಉಂಟಾಗಬೇಕು. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ, ಆತನ ಎಲ್ಲ ದೂತರು ಆತನನ್ನು ಸ್ತುತಿಸಲಿ. ದೂತ ಸೈನ್ಯ ಗಣವು ಎಣಿಸುವುದಕ್ಕೆ ಬರುವುದಿಲ್ಲ, ಅಗಣಿತವಾಗಿದೆ. ಆ ದೂತ ಸೈನ್ಯ ಗಣಗಳು ಆತನನ್ನು ಸ್ತುತಿಸಬೇಕು. ಆತನ ಎಲ್ಲ ಸೈನ್ಯಗಳು ಆತನನ್ನು ಸ್ತುತಿಸಬೇಕು. ಸೂರ್ಯನು ಆತನನ್ನು ಸ್ತುತಿಸಬೇಕು, ಚಂದ್ರನು ಆತನನ್ನು ಸ್ತುತಿಸಬೇಕು, ಹೊಳೆಯುವ ಎಲ್ಲ ನಕ್ಷತ್ರಗಳು ಆತನನ್ನು ಸ್ತುತಿಸಬೇಕು. ಉನ್ನತೋನ್ನತವಾದ ಆಕಾಶವು ಆತನನ್ನು ಸ್ತುತಿಸಬೇಕು. ಮತ್ತು ಅದರ ಮೇಲಿರುವ ಜಲರಾಶಿಗಳು, ಆಕಾಶದ ಮೇಲಿರುವ ಜಲರಾಶಿಗಳು, ಉನ್ನತೋನ್ನತವಾದ ಆಕಾಶದ ಮೇಲಿರುವ ಜಲರಾಶಿಗಳು, ನೀರಿನ ಒಂದು ರಾಶಿಯು ಅಲ್ಲಿರುವುದರಿಂದ ಆ ರಾಶಿ ಕೂಡ ಆತನನ್ನು ಸ್ತುತಿಸಬೇಕು. ಮತ್ತು ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ದೇವರ ಅಪ್ಪಣೆ ಇಲ್ಲದೆ ಇದ್ದಿದ್ದರಿಂದಲೇ ಉನ್ನತೋನ್ನತವಾದ ಆಕಾಶ ಉಂಟಾಯಿತು, ಉನ್ನತೋನ್ನತದಲ್ಲಿರಲಿಕ್ಕಿರುವಂಥ ಜಲರಾಶಿಗಳು ಉಂಟಾದವು, ಸೂರ್ಯ ಉಂಟಾಯಿತು, ಚಂದ್ರ ಉಂಟಾಯಿತು, ನಕ್ಷತ್ರಗಳು ಉಂಟಾಯಿತು. ಈ ಭೂಮಿ ಮೇಲೆ ಇರಲಿಕ್ಕಿರುವಂಥ ಎಲ್ಲ ಜೀವಜಂತುಗಳುಂಟಾಯಿತು, ಎಲ್ಲ ಗಿಡ ಮರ ಬಳ್ಳಿಗಳುಂಟಾಯಿತು,
ಎಲ್ಲ ತಗ್ಗು ದಿಣ್ಣೆ ಗುಡ್ಡ ಬೆಟ್ಟಗಳು ಉಂಟಾದವು. ಕೊನೆಗೆ ಮಾನವನನ್ನು ದೇವರು ಉಂಟು ಮಾಡಿದನು. ಅವೆಲ್ಲವುಗಳು ಇಲ್ಲೇನು ಹೇಳ್ತದೆ, ದೇವರ ಸೃಷ್ಟಿಯಾಗಿವೆ ಎಂದು. ಆತನು ಸೃಷ್ಟಿಸಿರುವಂಥ ಸೃಷ್ಟಿಗಳು. ಆದುದರಿಂದ ಆತನನ್ನು ಸ್ತುತಿಸಬೇಕು. ಆತನು ಅಪ್ಪಣೆ ಕೊಟ್ಟ ತಕ್ಷಣ ಆತನು ಯಾವ ಕಷ್ಟಪಡಲಿಲ್ಲ, ಶ್ರಮೆ ಪಡಲಿಲ್ಲ, ಯಾವ ಒಂದು ತಗ್ಗು ದಿಣ್ಣೆ ತೋಡಲಿಲ್ಲ. ಆತನು ಗಿಡ ಹಚ್ಚುವುದಕ್ಕಾಗಿ ಎಲ್ಲಿಯೂ ಹೋಗಿ ಏನು ಕೆಲಸ ಮಾಡಲಿಲ್ಲ. ಬರೀ ಬಾಯಿ ಮಾತಿನಿಂದ ಹೇಳ್ದ, ಅಪ್ಪಣೆ ಕೊಟ್ಟ. ಆಕಾಶ ಉಂಟಾಗಲಿ ಅಂತ ಅಪ್ಪಣೆ ಕೊಟ್ಟರೆ ಆಕಾಶ ಉಂಟಾಯಿತು. ಭೂಮಿ ಉಂಟಾಗಲಿ ಅಂತ ಅಪ್ಪಣೆ ಕೊಟ್ಟರೆ ಭೂಮಿ ಉಂಟಾಯಿತು. ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಲಿ ಅಂತ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಎಲ್ಲವೂ ಉಂಟಾಯಿತು. ಮನುಷ್ಯನಿಗೆ ಮಾತ್ರ ಒಂದು ಹಿಡಿ ಮಣ್ಣು ತಗೊಂಡು ಅದು ಗೊಂಬೆ ಮಾಡಿ ಅದಕ್ಕೆ ತನ್ನ ಸ್ವರೂಪ ಕೊಟ್ಟು ಅದರಲ್ಲಿ ತನ್ನ ಶ್ವಾಸವನ್ನು ಊದಿದನು ಅಂತ ನಾವು ನೋಡ್ತೀವಿ. ಆ ಮನುಷ್ಯನು ಕೂಡ ಬದುಕುವ ಪ್ರಾಣಿ ಆದಮೇಲೆ ಆ ಮನುಷ್ಯನು ಕೂಡ ದೇವರನ್ನು ಸ್ತುತಿಸಬೇಕು. ಎಲ್ಲ ಮಾನವ ಕುಲವು ದೇವರನ್ನು ಸ್ತುತಿಸಬೇಕು ಎಂದು, ಮತ್ತು ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವೆಲ್ಲವುಗಳು ಆತನಿಗೆ ಸ್ತುತಿ ಮಾಡಬೇಕು. ಯಾಕಂದರೆ ಆತನ ಅಪ್ಪಣೆಯನ್ನು ನೆರವೇರುವ ಬಿರುಗಾಳಿಗಳು, ಬೆಟ್ಟಗಳು, ಗುಡ್ಡಗಳು, ತುರಾಯಿ ಮರಗಳು, ಪಶುಗಳು, ಕ್ರಿಮಿಕೀಟಗಳು ಎಲ್ಲರೂ ಆತನನ್ನು ಸ್ತುತಿಸಬೇಕು ಎಂದು ದೇವರ ಇಷ್ಟವಾಗಿರುವುದರಿಂದ ಆತನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವುದು ಎಷ್ಟೋ ಯೋಗ್ಯವಾಗಿದೆ, ಎಷ್ಟೋ ಆನಂದದಾಯಕವಾಗಿದೆ. ಯಾರ್ಯಾರು ಈ ವಿಷಯವನ್ನು ತಿಳಿದುಕೊಂಡು ಆತನನ್ನು ಆರಾಧಿಸುತ್ತಾರೋ ಆತನ ಸನ್ನಿಧಿಯಲ್ಲಿ ಸದಾ ಕಾಲಕ್ಕೂ ನಿತ್ಯವಾಗಿ ನಿತ್ಯ ಜೀವನದಲ್ಲಿ ಸೇರೋರಾಗಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲವೂ ಆತನನ್ನು ಸ್ತುತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು ಎಂದು ಹೇಳಿದ ಹಾಗೆ ನಾವು ಕೂಡ ಮಹೋನ್ನತನಾದ ದೇವರಿಗೆ, ಮಹಾದೇವರಿಗೆ, ದೇವಾದಿದೇವನಿಗೆ, ಉನ್ನತನಾಗಿರುವಂಥ ಸರ್ವಶಕ್ತನಿಗೆ ನಾವು ಸ್ತುತಿಸುವವರಾಗಿರೋಣ ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆಮೇನ್.